ಅಂದ್ರೆ 60 ವರ್ಷ ಕಾಂಗ್ರೆಸ್ನವರು ಈ ದೇಶ ಆಳದ ಮೇಲೂ ಕೂಡ ದೇಶದ ಜನ ಚೊಂಬಿಡ್ಕೊಂಡು ಶೌಚಾಲಯಕ್ಕೆ ಹೋಗ್ಬೇಕಾದಂತ ಸ್ಥಿತಿ ಕಾಂಗ್ರೆಸ್ನ ಆಡಳಿತದಲ್ಲಿ ಇದ್ದಿದ್ದು ಸಹಜ. ದೇಶದ ಕೈಗೆ ಅನಿವಾರ್ಯತೆಯಿಂದ ಚೊಂಬನ್ನು ಕೊಟ್ಟಿದ್ರು ಕಾಂಗ್ರೆಸ್ನವರು. ಆದ್ರೆ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ದೇಶದಲ್ಲಿ 12 ಕೋಟಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಾದ ಮೇಲೂ ಕೂಡ ಇವತ್ತು ಕಾಂಗ್ರೆಸ್ನವರು ಯಾಕೆ ಚೊಂಬಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಬಹಳ ಪ್ರಶ್ನೆ ಮೂಡಿರುವಂಥದ್ದು. ಇನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ಮೇಲೆ ಯಾರ್ಯಾರ ಕೈಗೆ ಚೊಂಬು ಕೊಟ್ಟಿದ್ದಾರೆ ಅಂತ ನಾನೊಂದು ಸಣ್ಣ ಪಟ್ಟಿ ಕೊಡ್ತೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನೀರಾವರಿ ಬಜೆಟ್ 17% ಕಡಿಮೆ ಆಯ್ತು. ಕೃಷಿ ಬಜೆಟ್ 32% ಕಡಿಮೆ ಆಯ್ತು. ಅಂದ್ರೆ ರೈತರ ಕೈಗೆ ಕಾಂಗ್ರೆಸ್ ಚೊಂಬು ಕೊಡ್ತು. ರಾಜ್ಯದ ಎಜುಕೇಶನ್ ಬಜೆಟ್ ನಲ್ಲಿ 12% ಕಡಿಮೆ ಆಯ್ತು. ಅಂದ್ರೆ ಇವತ್ತು ಶಾಲೆಯಲ್ಲಿ ಓದ್ತಾ ಇರುವಂತಹ ರಾಜ್ಯದ ಯುವಕರಿಗೂ ಮಕ್ಕಳಿಗೂ ಕೂಡ ಕಾಂಗ್ರೆಸ್ ಕೈಗೆ ಚೊಂಬು ಕೊಡ್ತು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಕರ್ನಾಟಕದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 24% ಇಂದ 15% ಇಳಿಸಿದ್ರು. ಅಂದ್ರೆ ಕರ್ನಾಟಕದ ಮುಂದಿನ ನಿರ್ಮಾಣಕ್ಕೂ ಕೂಡ ಕಾಂಗ್ರೆಸ್ ಪಾರ್ಟಿ ಚೊಂಬು ಕೊಡ್ತು. SC ST ಗಳಿಗೆ ಮೀಸಲಿಟ್ಟಿದ್ದಂತ 12,000 ಕೋಟಿ ರೂಪಾಯಿನ ಕಾಂಗ್ರೆಸ್ ವಾಪಸ್ ತೆಗೆದುಕೊಂಡು ಆ 12,000 ಕೋಟಿ ರೂಪಾಯಿನೂ ಕೂಡ ಅವ್ರ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡ್ತು. 25,000 ಕೋಟಿ ರೂಪಾಯಿ. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದ SC ST ಗಳಿಗೂ ಕೂಡ ಕೈಗೆ ಚೊಂಬು ಕೊಡ್ತು. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಸೊ ಇದನ್ನ ರಾಜ್ಯದ ಜನರ ಪರವಾಗಿ ಯಾರ್ಯಾರಿಗೆ ಚೊಂಬು ಕೊಟ್ಟಿದ್ದೀರಿ ಅನ್ನೋದನ್ನ ಪ್ರಶ್ನೆ ನಾವು ಕಾಂಗ್ರೆಸ್ಗೆ ಕೇಳಬೇಕಾಗಿದೆ.